राम भद्राय रामचंद्राय वेदसे रघुनाथाय नाथाय सीताय पते नमः व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। 24ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. 24ನೇ ಶ್ಲೋಕ. ತಥೇತಿ ಚೋಕ್ತೋ ಮುನಿನಾ ಸ ಕಿಂಕರೈಃ ಅನಂತ ಭೋಗೋಪಮಮಾಶ್ವಥಾನಯತ್ ಸಮೀಕ್ಷ ತದ್ವಾಮ ಕರೇಣ ರಾಘವಃ ಸಲೀಲ ಮುದ್ರತ್ಯ ಹಸನ್ನ ಪೂರಯತ್. ಆಮೇಲೆ ಮುಂದೇನಾಯ್ತು ಅಂತ ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರ ಋಷಿಗಳು ಹೇಳ್ತಾ ಇದಾರಂತೆ, ಆಯ್ತು ಹಾಗೆ ಆಗಲಿ, ನೀನು ಹೇಳಿದ್ದನ್ನು ರಾಮನು ಮಾಡುವನು ಅಂತ ಹೇಳಿದ್ಮೇಲೆ ಜನಕರಾಜನು ಕೂಡಲೇ ಶೇಷನ ಶರೀರದಿಂದ ಸದೃಶವಾದ ಧನುಸ್ಸನ್ನು ಧರಿಸಿದನು. ರಾಮನು ಆ ಧನುಸ್ಸನ್ನು ನೋಡಿ ಎಡಕೈಯಿಂದಲೇ ಅನಾಯಾಸವಾಗಿ ಅಂದರೆ ಲೀಲೆಯಿಂದಲೇ ಎತ್ತಿ ನಗುತ್ತಾ ಹೆದರಿಸಿದನಂತೆ. ತಥೇಚಿ ಚೋಕ್ತೋ ಮುನಿನಾ ಸ ಕಿಂಕರೈಃ ಅನಂತ ಭೋಗೋಪಮಮಾಶ್ವಥಾನಯತ್ ಸಮೀಕ್ಷ್ಯ ತದ್ವಾಮಕರೇಣ ರಾಘವಃ ಸಲೀಲಮುದ್ಧೃತ್ಯ ಹಸನ್ನ ಪೂರಯತ್. ತಥಾ ಇತಿ ಚ ಉಕ್ತೋ, ತಥಾ ಇತಿ ಹಾಗೆಯೇ ಆಗಲಿ, ತಥಾ ಅಸ್ತು ಅಂದ್ರೆ ಸೇಮ್ ಹಾಗೆ ಆಗಲಿ, ತಥಾ ಅಸ್ತು ತಥಾ ಇತಿ ಚ ಅಂತ ಉಕ್ತೋ ಮುನಿನ. ಮುನಿನ ಅಂತ ಹೇಳಿದ್ರೆ ವಿಶ್ವಾಮಿತ್ರ ಮುನಿನ, ವಿಶ್ವಾಮಿತ್ರ ಋಷಿಗಳು ಹಾಗೆ ಆಗಲಿ. ವಿಶ್ವಾಮಿತ್ರ ಋಷಿಗಳಿಗೆ ಗೊತ್ತು ಇದು ಭಗವಂತ. ಯಾವ ಶಿವಧನುಸ್ಸು ಯಾವ ಲೆಕ್ಕ, ಶಾರ್ಂಗ ಧನುಸ್ಸು ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಸಾಮರ್ಥ್ಯವುಳ್ಳ ಧನುಸ್ಸು ಭಗವಂತನ ಕೈಲಿರುವಂತಹದ್ದು ಶಾರ್ಂಗ ಧನುಸ್ಸು. ಅದರ ಎದುರುಗಡೆ ಈ ಶಿವಧನುಸ್ಸು ಯಾವ ಲೆಕ್ಕಕ್ಕೂ ಇಲ್ಲ ಅಂತ ವಿಶ್ವಾಮಿತ್ರರಿಗೆ ಗೊತ್ತೇ ಇದೆ. ಆದ್ದರಿಂದ ಪುರ್ಸೊತ್ತಿ ಇಲ್ಲ, ಕೂಡ್ಲೆ ಹೇಳಿದ್ರು, ಏನು ಜನಕರಾಜ, ಏನು ನೀನು ಯೋಚನೆ ಮಾಡಬೇಡ, ಹಾಗೇ ಆಗಲಿ, ನಿನ್ನ ಮನದಿಚ್ಛೆ ಹೇಗುಂಟೋ ಹಾಗೇ ಆಗಲಿ ಅಂತ ಹೇಳಿದ ಕೂಡ್ಲೆ, ಸಾಮಾನ್ಯ ಹುಡುಗಿಯ ತಂದೆಗೆ ಹುಡುಗನ ಕಡೆಯವರು ನಿಮ್ಮ ಇಷ್ಟದಂತಲೇ ಆಗಲಿ ಅಂತ ಹೇಳಿದ ಕೂಡ್ಲೆ ಎಷ್ಟು ಖುಷಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಸೊ ತಥಾ ಇತಿ ಚ ಉಕ್ತೋ, ಈ ರೀತಿ ಹೇಳಿದ ಕೂಡ್ಲೆ ಹಾಗೇ ಆಗಲಿ ಅಂತ ಮುನಿನ ವಿಶ್ವಾಮಿತ್ರ ಮುನಿಗಳಿಂದ ಸ ಕಿಂಕರೈಹಿ ಮುನಿನ ಸ ಕಿಂಕರೈಹಿ ಅನಂತ ಭೋಗೋಪಮಂ ಆಶು ಅಥ ಆನಯತ್. ಆ ಈಶ್ವರ ಧನುಸ್ಸನ್ನ ಕಿಂಕರರ ಮುಖಾಂತರ ಸೇವಕರಿಂದ ಆ ಯಾವುದದು ಅನಂತ ಶೇಷನ ಭೋಗ ದೇಹದಿಂದ ಸದೃಶವಾದ ಧನುಸ್ಸು ಅಂತ ಹೇಳಿದ್ರೆ, ಆ ಧನುಸ್ಸು ಎಷ್ಟು ಒಂದು ಅಂತ ಹೇಳಿದ್ರೆ ನೋಡ್ಲಿಕ್ಕೆ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಉಪ್ಪುಕೊಂಡಿತ್ತು. ಅದು ಅನಂತ ಭೋಗೋಪಮಂ, ಆದಿಶೇಷ ಹೇಗೆ ಅಂತ ಹೇಳಿದ್ರೆ ಭೋಗ, ಆದಿಶೇಷನ ಭೋಗ ಅಂತ ಹೇಳಿದ್ರೆ ಸತ್ವಗಳನ್ನು ತಿಂದು ಆದಿಶೇಷ ಯಾವಾಗ್ಲೂ ದಪ್ಪ ಅಂತ. ಸೊ ಆ ರೀತಿ ಆದಿಶೇಷ ಅಂದ್ರೆ ಕಾಳಿಂಗ ಹೌತಾನೆ. ಸೊ ಆ ಆದಿಶೇಷ ಯಾವ ರೀತಿ ದಪ್ಪ ಆಗಿದ್ದಾನೋ ಆ ರೀತಿ ಈ ಶಿವಧನುಸ್ಸು ಕೂಡ ಆ ರೀತಿ ದಪ್ಪಾಗಿ ಜೋರಾಗಿದೆ. ಅದನ್ನ ಸೇವಕರಿಂದ ಏನಂತ ಹೇಳಿದ್ರೆ ಆನಯತ್ ಅನಂತ ಭೋಗ ಉಪಮ ಅಂತ ಹೇಳಿದ್ರೆ, ಅನಂತ ಭೋಗ ಅಂತ ಹೇಳಿದ್ರೆ ಆದಿಶೇಷ ಭೋಗ ಮಾಡಿ ಆದಿಶೇಷನ ಹಾವಿನ ಆ ಮೈ ಎಷ್ಟು ದಪ್ಪ ಇದೆಯೋ ಆ ರೀತಿ ಉಪಮ, ಅನಂತ ಭೋಗ ಉಪಮ, ಆ ರೀತಿಯಲ್ಲಿ ಹೋಲುವ ರೀತಿಯಲ್ಲಿ ಉಪಮಂ ಆಶು ಕೂಡಲೇ ಆ ಧನುಸ್ಸನ್ನು ಕಿಂಕರೈಹಿ ಸೇವಕರಿಂದ ಆಶು ಅಥ ಆನಯತ್ ಆ ಶಿವಧನುಸ್ಸನ್ನ ತರಿಸಿ ಅಲ್ಲಿ ಎಲ್ಲಿ ಇಡಬೇಕು ಸ್ವಯಂವರ ಅಲ್ಲಿ ಇರಿಸಲಾಯಿತು. ಸೊ ಆ ಜನಕನ ಮಾತನ್ನು ವಿಶ್ವಾಮಿತ್ರರು ಹಾಗೆ ಆಗಲೆಂದು ಅನುಮೋದಿಸಿದರು. ಜನಕನು ಸೇವಕರ ಮೂಲಕ ಶಿವಧನುಸ್ಸನ್ನ ತರಿಸಿದನು. ಶಿವಧನುಸ್ಸನ್ನು ತರಿಸಿಬಿಟ್ಟು ಸ್ವಯಂವರಕ್ಕೆ ಎಲ್ಲ ರೆಡಿ ಆಯಿತು ಅಂತ ಹೇಳಿದ್ರೆ, ಈಗ ಶ್ರೀರಾಮನು ಜನಕನ ಪ್ರತಿಜ್ಞೆಯ ಪ್ರಕಾರ ಆ ಶಿವಧನುಸ್ಸನ್ನು ಎತ್ತಿ ಅದಕ್ಕೆ ಹಗ್ಗವನ್ನು ಕಟ್ಟಿ ಅದಕ್ಕೆ ಹೆದೆ ಏರಿಸುವುದು ಅಂತ ಹೆಸರು. ಹೆದೆ ಏರಿಸಿದ್ರೆ ಆಯ್ತು, ಎಷ್ಟು ಕೆಲಸ. ಸೊ ಬಾಕಿ ಇದ್ದವರಿಗೆ ಅದನ್ನು ಹಂದಾಡಿಸ್ಲಿಕ್ಕೂ ಆಗಲಿಲ್ಲ. ಅಂದ್ರೆ 5,000 ಸೇವಕರು ಅದನ್ನ 8 ಚಕ್ರದ ಬಂಡಿಯಲ್ಲಿ ಆ ಕಡೆ ಈ ಕಡೆ ತಗೊಂಡೋಗುವಂಥದ್ದು. ಸೊ ಆ ರೀತಿಯಲ್ಲಿ ಇರುವಂತಹ ಆ ಶಿವಧನುಸ್ಸನ್ನ ಶ್ರೀರಾಮಚಂದ್ರ ಒಂದು ಸಲ ಸಮೀಕ್ಷ ಅಂತ ಹೇಳಿದ್ರೆ ಒಂದು ಸಲ ಶಿವಧನುಸ್ಸನ್ನ
ಏನು ಭಗವಂತ ಶ್ರೀರಾಮಚಂದ್ರ ಒಂದ್ಸಲ ನೋಡಿದ್ರು. ನೋಡಿದ ಕೂಡ ಅದರ ಒಳಗೆ ಯಾರಿದ್ದಾರೆ? ಈಶ್ವರ. ಆ ಈಶ್ವರ ಏನ್ ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ ಭಗವಂತನಿಗೆ, ಶ್ರೀರಾಮನಿಗೆ. ಸೊ ಸಮೀಕ್ಷ ನೋಡಿ, ತತ್ ಆ ಶಿವಧನುಸ್ಸನ್ನ ವಾಮಕರೇಣ ಎಡ ಕೈಯಿಂದ ಹೀಗೆ ಎತ್ತಿ, ಯಾಕಂದ್ರೆ ಸಾಮಾನ್ಯ ಬಿಲ್ಲನ್ನು ಎತ್ತುವುದೇ ಎಡ ಕೈಯಿಂದ. ಸೊ ತತ್ ಧನುಸ್ಸನ್ನ ವಾಮಕರೇಣ ಅಂದ್ರೆ ವಾಮಕರೇಣ ಎತ್ತಿದ್ರು ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಅಂದ್ರೆ ಶಾಂಗ ಧನುಸ್ಸನ್ನ ಎತ್ತಿ ಅಂತ ಆಯುಧ ಇರುವಂತಹ ಭಗವಂತನಿಗೆ ಶಿವಧನುಸ್ಸು ಯಾವ ಲೆಕ್ಕಕ್ಕೂ ಇಲ್ಲ ಅನ್ನುವಂತ ಆ ರೀತಿಯ ಒಂದು ಅರ್ಥವನ್ನು ತಗೊಳ್ಬಹುದು. ಸಮೀಕ್ಷ ತದ್ ವಾಮಕರೇಣ ಎಡ ಕೈಯಿಂದಲೇ ರಾಘವ ಶ್ರೀರಾಮಚಂದ್ರ ಭಗವಂತ ಸಲೀಲಂ. ಸಲೀಲಂ ಅಂತ ಹೇಳಿದ್ರೆ ಮಹಿಮಾನ್ವಿತನಾಗಿ, ಲೀಲೆಯಿಂದ ಅಂತ ಹೇಳಿದ್ರೆ ಆರಾಮವಾಗಿ ಅನಾಯಾಸವಾಗಿ, ಬಾಕಿದ್ದವರಿಗೆ ಹಂದಾಡ್ಸ್ಲಿಕ್ಕೆ ಆಗಲಿಲ್ಲ, ಶ್ರೀರಾಮಚಂದ್ರ ಎಡ ಕೈಯಿಂದ ಅದನ್ನು ಎತ್ತಿ ಹಿಡ್ಕೊಂಡು ಉದ್ಧೃತ್ಯ, ಸಲೀಲಂ ಉದ್ಧೃತ್ಯ ಅಂದ್ರೆ ಎತ್ತುವುದು. ಸೊ ಸಲೀಲಂ ಅಂತ ಹೇಳಿದ್ರೆ ಲೀಲಾಜಾಲವಾಗಿ ಅಂತ ಹೇಳಿದ್ರೆ ಯಾವುದೇ ಕಷ್ಟ ಇಲ್ಲ. ಮಕ್ಕಳು ಆಟಿಕೆಯನ್ನ ಯಾವ ರೀತಿ ಎತ್ತುತ್ತಾರೆ ಆ ರೀತಿಯಲ್ಲಿ ಟಾಯನ್ನು ಎತ್ತಿದ ಹಾಗೆ ಸಲೀಲಂ ಉದ್ಧೃತ್ಯ ಆ ಶಿವಧನುಸ್ಸನ್ನು ಎತ್ತಿ ಹಸನ್ ಹಸನ್ ಅಪೂರಯತ್. ಹಸನ್ ಅಂತ ಹೇಳಿದ್ರೆ ಒಂದ್ಸಲ ಎಲ್ಲರನ್ನು ನೋಡಿ ಒಂದು ಸಣ್ಣ ಒಂದು ಸ್ಮೈಲ್ ಕೊಟ್ಟು, ಒಂದು ಮೆಲುನಗೆ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಸ್ಮೈಲ್ ಕೊಟ್ಟು ಅಂತ ಹೇಳಿದ್ರೆ ಕೆಲಸ ಆಯ್ತಲ್ಲ, ಜನಕ ರಾಜನನ್ನು ನೋಡಿ ಖುಷಿ ಆಯ್ತಲ್ಲ. ಆಮೇಲಿಂದ ಆಪೂರಯತ್, ಆಪೂರಯತ್ ಅಂತ ಹೇಳಿದ್ರೆ ಹಗ್ಗ ಕಟ್ಟಿ ಧನುಸ್ಸನ್ನು ರೆಡಿ ಮಾಡಿ ಕೊಟ್ರು. ಹಸನ್ ಆಪೂರಯತ್. ಸೊ ಈ 24ನೇ ಶ್ಲೋಕಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದು ಅಧ್ಯಾಯ 4ನೇದು 24ನೇ ಶ್ಲೋಕ, ಅಧ್ಯಾಯ 24ನೇ ಶ್ಲೋಕ. ಹಾಗೆಯೇ ಆಗಲಿ, ನೀನು ಹೇಳಿದ್ದನ್ನೇ ಮಾಡ್ತಾನೆ ಶ್ರೀರಾಮಚಂದ್ರ ಅಂತ ಋಷಿಗಳು ಹೇಳಿದ್ರು. ಆವಾಗ ಜನಕ ರಾಜನು ಶೀಘ್ರದಲ್ಲೇ ಹಾಗೆ ಆಯ್ತು ಅಂತ ಹೇಳಿದ ಕೂಡಲೇ ಮತ್ತೆ ಪುರುಸೋದಿಲ್ಲ. ಸೊ ಶೇಷನ ಶರೀರದಂತೆ ಸದೃಶವಾದ ಧನುಸ್ಸು ಉಬ್ಬಿಕೊಂಡು ದೊಡ್ಡದಾಗಿರುವಂತಹ ಈ ಧನುಸ್ಸನ್ನ ತರಿಸಿ ಅಲ್ಲಿ ಇಡ್ತಾರೆ. ಸೊ ಇಟ್ಟು ಸ್ವಯಂವರಕ್ಕೆ ರೆಡಿ ಮಾಡಿದ ಕೂಡಲೇ ರಾಮನು ಆ ಧನುಸ್ಸನ್ನು ಒಂದು ಸಲ ನೋಡಿ ಲೀಲೆಯಿಂದಲೇ ಅನಾಯಾಸವಾಗಿ ಉದ್ಧೃತ್ಯ ಎತ್ತಿ ನಗುತ್ತಾ ಹಸನ್ ಹಸತಿ ಅಂದ್ರೆ ನಗುವುದು, ಹಸನ್ ಅಂದ್ರೆ ನಕ್ಕು ಬಿಟ್ಟು ಸಣ್ಣದಾಗಿ ಅಂತ ಹೇಳಿದ್ರೆ ಫುಲ್ ಕಾನ್ಫಿಡೆನ್ಸ್ ಇಂದ. ಕೆಲವು ಸಲ ಈಗ ತುಂಬಾ ಒಳ್ಳೆ ಓದಿ ಸರಿ ಪ್ರಿಪೇರ್ ಆದ ಮಕ್ಕಳು ಎಕ್ಸಾಮ್ಗೆ ಹೋಗ್ತಾರೆ, ಎಕ್ಸಾಮ್ಗೆ ಹೋಗಿಬಿಟ್ಟು ಒಂದ್ಸಲ ಕಣ್ಣು ಮುಚ್ಚಿ ಒಂದ್ಸಲ ದೇವರಿಗೆ ಪ್ರಾರ್ಥನೆ ಮಾಡಿ ಕ್ವಶನ್ ಪೇಪರ್ ತಗೊಳ್ತಾರೆ. ಎಲ್ಲ ನೋಡುವಾಗ ಎಲ್ಲ ಓದಿದ್ದೇ ಇರ್ತದೆ, ಮುಖದಲ್ಲಿ ಒಂದು ನಗು ಬರ್ತದೆ, ನಾನು ಎಲ್ಲ ಓದಿದ್ದೇ ಬಂದಿದ್ದೆ ಅಂತ. ಸೊ ಆ ತರ ಅದಕ್ಕೆ ಹೇಳುವುದೇನಂತ ಹೇಳಿದ್ರೆ ಸಲೀಲಂ ಉದ್ಧೃತ್ಯ, ಅನಾಯಾಸವಾಗಿ ಅದನ್ನು ಎತ್ತಿ ಹಸನ್ ಒಂದ್ಸಲ ಅದು ಒಂದು ಸ್ಮೈಲ್ ಕೊಟ್ಟು ಆ ಪೂರಯತ್ ಹೆದೆ ಏರಿಸಿದರು ಭಗವಂತ. ಸೊ ಏನ್ ಹೇಳ್ತಾರೆ ಇದಕ್ಕೆ, ಈ 20ನೇ ಶ್ಲೋಕ ಇದು 24ನೇ ಶ್ಲೋಕಕ್ಕೆ, ಹಾಗೆಯೇ ಆಗಲಿ ಎಂಬುದಾಗಿ ವಿಶ್ವಾಮಿತ್ರ ಮುನಿ ನುಡಿಯಲು ಜನಕರಾಜನು ಶೇಷದೇವರ ಶರೀರದಂತಿದ್ದ ಅನಂತ ಭೋಗ ಉಪಮ ಆ ಧನುಸ್ಸನ್ನು ಆಶು ತನ್ನ ಕಿಂಕರರ ಮೂಲಕ ಕಿಂಕರೈಹಿ ಅಲ್ಲಿಗೆ ಕೂಡಲೇ ಆಶು ಅಥ ಆನಯತ್ ತರಿಸಿದರು. ಶ್ರೀರಾಮನು ಒಂದು ಸಲ ಅದನ್ನು ನೋಡಿ ಸಮೀಕ್ಷ ಅಲ್ಲಿಂದ ತದ್ ಆ ಧನುಸ್ಸನ್ನ ವಾಮಕರೇಣ ತನ್ನ ಎಡ ಕೈಯಿಂದ ಲೀಲಾಜಾಲವಾಗಿ ಸಲೀಲಂ ಉದ್ಧೃತ್ಯ ಮೇಲೆ ಎತ್ತಿ, ಆಮೇಲೆ ಹಸನ್ ಒಂದು ಸಲ ನಕ್ಕು ಹೆದೆ ಏರಿಸಿದರು. ಆ ಪೂರಯತ್ ಅಂತ ಹೇಳಿದ್ರೆ ಅದು ಓಪನ್ ಇರ್ತದಲ್ಲ, ಆ ಈ ಕಡೆಯಿಂದ ಕಟ್ಟಿದ ಹಗ್ಗವನ್ನು ಅದನ್ನ ಹಿಡಿದು ಆ ಕೈಗೆ ಅದನ್ನ ಆ ಬಿಲ್ಲಿನ ಇನ್ನೊಂದು ಸೈಡ್ಗೆ ಜೋಡಿಸ್ಬೇಕು. ಅದಕ್ಕೆ ಹೆಸರು ಹೆದೆ ಏರಿಸುದು ಅಂತ ಹೇಳಿದ್ರೆ ಎಳ್ದು ಅದನ್ನು ಇದು ಮಾಡಬೇಕು. ಸೊ ಈ ರೀತಿ ಮಾಡಿದ್ರು ಅಂತ. ಸೊ ಅದು ಮಾಡುವಾಗ ಏನಾಯ್ತು ಅನ್ನುವಂಥದ್ದು ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ. ವೈಲಾರೆ 25ನೇ ಶ್ಲೋಕ. 25ನೇ ಶ್ಲೋಕ. ವಿಕೃಷ್ಯಮಾಣಂ ತದನಂತರಾಧಸ ಪರೇಣ ನಿಸ್ಸೀಮ ಬಲೇನ ಲೀಲಯ ಅಭಜ್ಯತಾ ಸಖ್ಯ ಮಮುಷ್ಯ ತದ್ಬಲಂ ಪ್ರಸೂಡುಮೀಶಂ ಕುತ ಏವ ತದ್ಭವೇತ್. ತನ್ನ ಸಂಕಲ್ಪ ಮಾತ್ರದಿಂದಲೇ ಅನಂತ ಕಾರ್ಯವನ್ನು ಮಾಡತಕ್ಕಂತಹ ಅಪರಿಮಿತ ಸಾಮರ್ಥ್ಯವುಳ್ಳಂತಹ ಸರ್ವೋತ್ತಮವಾದ ಶ್ರೀರಾಮನಿಂದ ಕ್ರೀಡೆಯಿಂದ ಸೆಳೆಯಲ್ಪಡತಕ್ಕ ಸಹಿಸಲು ಅಶಕ್ಯವಾದ ಆ ಧನುಸ್ಸು ಭಗ್ನವಾಯಿತು, ಅಂದ್ರೆ ಮುರಿದು ಹೋಯಿತು. ಆ ಧನುಸ್ಸು
ಶ್ರೀರಾಮನ ಪ್ರಸಿದ್ಧವಾದ ವಿಶೇಷವಾದ ಬಲವನ್ನು ಹೇಗೆ ತಾನೇ ಸಹಿಸಿಕೊಂಡಿತು ಅಂದ್ರೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ವಿಕೃಷ್ಯಮಾಣಂ ತತ್ ಅನಂತರಾಧಸ ಪರೇಣ ನಿಸ್ಸೀಮ ಬಲೇನ ಲೀಲಯ ಅಭಜ್ಯತ ಅಸಹ್ಯಂ ಅಮುಷ್ಯ ತದ್ಬಲಂ ಪ್ರಸೋಢುಂ ಈಶಂ ಕುತ ಏವ ತದ್ಭವೇತ್. ವಿಕೃಷ್ಯಮಾಣಂ, ವಿಕೃಷ್ಯ ಕೃಷ್ಯ ಅಂತ ಹೇಳಿದ್ರೆ ಕೃಷ್ಯ ಅಂತ ಹೇಳಿದ್ರೆ ಎಳೆಯುವಂಥದ್ದು. ಕೃಷ್ಯ ಅಂತ ಹೇಳಿದ್ರೆ ಎಳೆಯುವಂಥದ್ದಕ್ಕೆ ಹೆಸರು ಕೃಷ್ಯ ಅಂತ. ಸೊ ಕರ್ಷತೀತಿ ಕೃಷ್ಣ ಅಂತ. ಸೊ ಕೃಷ್ಣನನ್ನ ನಾವು ಹೇಗೆ ಡಿಫೈನ್ ಮಾಡೋದು ಅಂತ ಹೇಳಿದ್ರೆ ನಮ್ಮನ್ನು ಸೆಳೀತಾನೆ ಅಂತ ಕೃಷ್ಣ. ಸೊ ಭಗವಂತ ನಮ್ಮನ್ನ ಎಳಿತಾನೆ, ನಮ್ಮನ್ನು ಆಕರ್ಷಿಸ್ತಾನೆ. ಸೊ ಇಲ್ಲಿ ವಿಕೃಷ್ಯಮಾಣಂ ಅಂತ ಹೇಳಿದ್ರೆ ಆ ಬಿಲ್ಲಿಗೆ ಈ ಕಡೆಯಲ್ಲಿರುವಂತಹ ಹಗ್ಗವನ್ನು ಆ ತುದಿಗೆ ಎಳೆದು ಕಟ್ಟಬೇಕಲ್ವಾ, ಆ ಎಳೆದ ಹೊಡೆತಕ್ಕೆ ವಿಕೃಷ್ಯಮಾಣಂ, ಆ ಹಗ್ಗವನ್ನು ಎಳೆದ ಹೊಡೆತಕ್ಕೆ ವಿಕೃಷ್ಯಮಾಣಂ. ತತ್ ಅನಂತರಾಧಸ, ಅನಂತರಾಧಸ ಅಂತ ಹೇಳಿದ್ರೆ ಭಗವಂತ ಪರೇಣ ಸರ್ವೋತ್ತಮ ಭಗವಂತ, ನಿಸ್ಸೀಮ ಬಲೇನ ಎಷ್ಟು ಶಕ್ತಿ ಇದೆ ಭಗವಂತನಿಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಏಕಕಾಲದಲ್ಲಿ ಭಗವಂತ ಇಡೀ 14 ಲೋಕಗಳ ಎಲ್ಲಾ ಕಡೆಯಲ್ಲೂ ಭಗವಂತ ಇದ್ದಾನೆ ಏಕಕಾಲದಲ್ಲಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗ್ತದೆ? ಇದನ್ನು ಕಣ್ಣಾರೆ ನೋಡಿದವರು ಗೋಪಿಕಾಸ್ತ್ರೀಯರು. ಸೊ ಅಷ್ಟು ಜನ ಗೋಪಿಕಾಸ್ತ್ರೀಯರು ಏಕಕಾಲದಲ್ಲಿ ಎಲ್ಲರೂ ಹೇಳುದು ನಮ್ಮ ಮನೆಗೆ ನಿನ್ನ ಕೃಷ್ಣ ಬಂದಿದ್ದಾನೆ, ಎಲ್ರು ಅರೆ ಕೃಷ್ಣ ಒಬ್ಬನೇ ಇರುವುದು, ಎಲ್ಲರ ಮನೆಗೆ ಹೇಗೆ ಬಂದ ಅಂತ ಹೇಳಿದರೆ ಎಲ್ರೂ ನನ್ನ ಒಟ್ಟಿಗೆ ಕೃಷ್ಣ ಇದ್ದಾನೆ ಅಂತ ಪ್ರತಿಯೊಬ್ಬರಿಗೂ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಸರ್ವವ್ಯಾಪ್ತ ಅವನು, ಅವನು ಸರ್ವಶಕ್ತ, ಅವನಿಗೆ ಯಾವ ಶಕ್ತಿ ಇದೆ ಯಾವ ಶಕ್ತಿ ಇಲ್ಲ ಅಂತಿಲ್ಲ. ಸೊ ಇಲ್ಲಿ ಇದ್ದುಕೊಂಡೇ ಅಂತ ಹೇಳಿದ್ರೆ ತನ್ನ ಯಾವ್ದ್ರಲ್ಲಿ ವೈಕುಂಠದಲ್ಲಿ ಇದ್ದುಕೊಂಡೇ ಅವನು ಇಡೀ ಎಲ್ಲ ದಿಕ್ಕಿನಲ್ಲಿಯೂ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಯಾರು ಕಷ್ಟದಿಂದ ಬೊಬ್ಬೆ ಹೊಡೆದ್ರು ಕೂಡ ಅಹಂ ಭಕ್ತ ಪರಾಧೀನ ಅಂತ ಹೇಳ್ಕೊಂಡು ಎಲ್ಲಾ ಭಕ್ತರಿಗೂ ಕೂಡ ಆ ಕೃಷ್ಣ ಸಿಗ್ತಾನೆ, ಆ ಭಗವಂತ ಸಿಗ್ತಾನೆ, ಆ ಶ್ರೀರಾಮ ಸಿಗ್ತಾನೆ. ಅಂತಹ ನಿಸ್ಸೀಮ ಬಲ ಅಂತ ಹೇಳಿದ್ರೆ ನಿಸ್ಸೀಮ ಅಂತ ಹೇಳಿದ್ರೆ ಯಾವುದಕ್ಕೆ ಸೀಮೆ ಇಲ್ಲವೋ ಅದು ನಿಸ್ಸೀಮ ಅಂದ್ರೆ ಸೀಮೆ ಇಲ್ಲದ ಇದು ಏನಂತಂದ್ರೆ ಅಪಾರ. ಪಾರ ಅಂದ್ರೆ ಏನು? ದಡ ಅಂತ ಪಾರ. ಅಪಾರ ಅಂದ್ರೆ ಏನು? ಯಾವುದಕ್ಕೆ ದಡವೇ ಇಲ್ಲವೋ ಅಂತ. ಆ ತರ ನಿಸ್ಸೀಮ ಬಲ ಇರುವಂತಹ ಅನಂತರಾಧಸ. ಅನಂತರಾಧಸ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಪ್ರಳಯ ಆಮೇಲೆ ನಿಯಮನ ಬಂಧ ಮೋಕ್ಷ ಜ್ಞಾನ ಅಜ್ಞಾನ 8 ಅಷ್ಟಕರ್ತೃತ್ವ ಅನ್ನುವಂಥದ್ದು ಭಗವಂತನದ್ದು. ಪ್ರತಿಯೊಂದು ಕೂಡ ಏನಂತ ಹೇಳಿದ್ರೆ ಭಗವಂತ ಏನಾದ್ರೂ ಮಾಡಬೇಕಾ? ಏನಿಲ್ಲ, ಇಚ್ಛಾ ಮಾತ್ರದಿಂದಲೇ ಭಗವಂತ ಎಣಿಸಿದ್ರೆ ಸಾಕು ಅದು ಕೆಲಸ ಆಗಿ ಹೋಯ್ತು ಅಂತ ಹೇಳಿದ್ರೆ ಅನಂತರಾಧಸ ಅಂತ ಹೇಳಿದ್ರೆ ಸಂಕಲ್ಪ ಮಾತ್ರೇಣ ಅನಂತ ಕಾರ್ಯ ಮಾಡಬಲ್ಲ ಭಗವಂತ. ಖಾಲಿ ಒಂದು ಜಸ್ಟ್ ಸಂಕಲ್ಪ ಅಂದ್ರೆ ಏನು? ನಾವು ಹೇಳಿದಾಗೆ ಗಂಗೆ ಯಮುನೆ ಸಂಕಲ್ಪ ಅಂತ ಅಲ್ಲ. ಸಂಕಲ್ಪ ಅಂದ್ರೆ ಮನಸ್ಸಿನಲ್ಲಿ ಬಂದ್ರೆ ಸಾಕು ಭಗವಂತನಿಗೆ ಆಗಿ ಹೋಯ್ತು. ಈಗ ಇನ್ನು ಪ್ರಳಯ ಆಗುವಾಗ ಭಗವಂತ ಮತ್ತೆ ಲಕ್ಷ್ಮೀದೇವಿ ಮಾತ್ರ ಇರುವುದು. ಸೊ ಆವಾಗ ಹಾಗಾದ್ರೆ ಇನ್ನು ಸೃಷ್ಟಿಯ ಕಾರ್ಯ ಶುರು ಮಾಡಬಹುದಲ್ಲ ಅಂತ ಮನಸ್ಸಿಗೆ ಬಂದ್ರೆ ಸೃಷ್ಟಿ ಕೆಲಸ ಶುರುವಾಗಿ ಆಯ್ತು. ಸೊ ಆ ತರ ಪರೇಣ ಸರ್ವೋತ್ತಮನಾದ ಭಗವಂತ, ನಿಸ್ಸೀಮ ಬಲ ಇರುವಂತ ಅಪಾರ ಶಕ್ತಿ ಇರುವಂತ ಈ ಅಪಾರ ಶಕ್ತಿಗಳಿಗೆಲ್ಲ ಏನ್ ಹೆಸರು ಅಂದ್ರೆ ಅಚಿಂತ್ಯ ಶಕ್ತಿ ಅಂತ. ಅಂದ್ರೆ ಬೇರೆಯವರು ಅದನ್ನು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಇರುವಂತ ಈ ಭಗವಂತ ಅನಂತರಾಧಸ, ತನ್ನ ಖಾಲಿ ಒಂದು ಜಸ್ಟ್ ಇಚ್ಛೆ ಮನಸ್ಸಿಗೆ ಬಂದ್ರೆ ಸಾಕು ಆ ಕೆಲಸ ಎಲ್ಲ ಆಗ್ತಾ ಇರುವಂತ ಅಂತ ಶಕ್ತಿ ಉಳ್ಳ ಆ ಭಗವಂತ ಯಾರು? ಶ್ರೀರಾಮಚಂದ್ರನ ಅವತಾರದಲ್ಲಿ ಇರುವಂತ ಈ ಭಗವಂತ ಪೂರ್ಣ ಅವತಾರದಲ್ಲಿ ಲೀಲಯ ಅಂತ ಹೇಳಿದ್ರೆ ಅನಾಯಾಸವಾಗಿ ಅಂತ ಹೇಳಿದ್ರೆ ಮಕ್ಕಳು ಟಾಯ್ ಅನ್ನ ತೆಗೆದು ಬಡಿತಾರೆ ಕೆಲವು ಸಲ, ಯಾವುದಕ್ಕೆ? ನೆಲಕ್ಕೆ ಅಂತ ಹೇಳಿದ್ರೆ ಅವರಿಗೆ ಅದರದ್ದು ಇದು ಏನಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಅಂದ್ರೆ ಆ ಟಾಯ್ ಅಂದ್ರೆ ಅಷ್ಟು ಸಣ್ಣದದು. ಆದ್ರೆ ಇದು ಶಿವಧನುಸ್ಸು. ಇದು ಶಿವಧನುಸ್ಸೇ ಆಗಲಿ ಭಗವಂತನತ್ತಿರುವ ಶಕ್ತಿಯ ಎದುರುಗಡೆ ಈ ಶಿವಧನುಸ್ಸು ಏನೂ ಲೆಕ್ಕಕ್ಕಿಲ್ಲ. ಸೊ ಭಗವಂತ ಏನು ಮಾಡಿದ್ದಾರೆ? ಆ ಹಗ್ಗ ಕಟ್ಟಲಿಕ್ಕೆ ಎಳೆದಿದ್ದಾರೆ. ಎಳೆದು ಕೂಡಲೇ ಏನಾಯಿತು? ಅಭಜ್ಯತ ಅಂದ್ರೆ ಅದು ಮುರಿದೇ ಹೋಯ್ತು. ಯಾವುದು? ಶಿವಧನುಸ್ಸು. ಜನಕ ಮಹಾರಾಜರು ಹೇಳಿದ್ದು ಇದನ್ನು ಎತ್ತಿ
ಯಾರು ಹೆದೆ ಏರಿಸ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಡ್ತೇನೆ ಅಂತ. ಹೌದು, ಇವರು ಸಹ ಎತ್ತಿದ್ರು ವಾಮಕರೇಣ ಎಡಕೈಯಿಂದ. ಆಮೇಲೆ ಆ ಹಗ್ಗವನ್ನು ಎಳೆಯುವಾಗ ಅದು ಮುರಿದೋಯ್ತು. ಅಭಜ್ಯತ ಅಸಹ್ಯ. ಅಸಹ್ಯ ಅಂತ ಹೇಳಿದ್ರೆ ಕನ್ನಡದ ಅಸಹ್ಯ ಅಲ್ಲ. ಅಸಹ್ಯ ಅಂದ್ರೆ ಸಹಿಸಲು ಅಸಾಧ್ಯವಾದದ್ದು. ಅಸಹ್ಯ. ಸಹ್ಯ ಅಂದ್ರೆ ಏನು? ನಿಮ್ಗೆ ನೋವು, ಇದು ಅಸಹ್ಯ ನೋವು ಉಂಟು ಅಂತ ಹೇಳಿದ್ರೆ ಸಹಿಸಲಾಗದಷ್ಟು ನೋವು ಅಂತ. ಸೊ ಅಸಹ್ಯ, ಅಸಹ್ಯ. ಅಮುಷ್ಯ ತದ್ಬಲಂ. ಅಮುಷ್ಯ ಅಂದ್ರೆ ಈ ಭಗವಂತನ ತದ್ಬಲಂ ಅಂತ ಹೇಳಿದ್ರೆ ಅಂತಹ ನಿಸ್ಸೀಮ ಬಲ. ಆ ಹಗ್ಗವನ್ನ ಆರಾಮಾಗಿ ಎಳೆದಿದ್ದಾರೆ, ಧನುಸು ಮಾತ್ರ ತುಂಡಾಗಿ ಮುರಿದು. ಅಂತಹ ಬಲ ಅಂತ ಹೇಳಿದ್ರೆ ಆ ಹಗ್ಗಕ್ಕೆ ಮಾತ್ರ ಗೊತ್ತಿರುವುದು ಅಯ್ಯೋ ಭಗವಂತನ ಬಲ ಎಷ್ಟು ಅಂತ ಹೇಳ್ಕೊಂಡು. ಸೊ ಭಗವಂತನಿಗೆ ಲೀಲೆಯಿಂದ ಮಾಡಿಬಿಟ್ಟಿದ್ದಾರೆ. ಪ್ರಸೋಡುಂ ಈಶಂ ಅಂತ ಹೇಳಿದ್ರೆ, ಪ್ರಸೋಡುಂ ಅಂತ ಹೇಳಿದ್ರೆ ಈ ಶಿವಧನುಸ್ಸಿಗೆ ಈ ಭಗವಂತನ ನಿಸ್ಸೀಮ ಬಲವನ್ನ ಪ್ರಸೋಡುಂ ಸಹಿಸಲು ಅಂದ್ರೆ ಇದನ್ನ ಅಂದ್ರೆ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾರಿಗಾದ್ರೂ ಒಂದು ನಾವೊಂದು ಮೂಟೆ ತಲೆಗೆ ಇಡ್ತೇವೆ, ಒಂದು 50 kg ಇಡ್ತೇವೆ ಅಂತ ಇಟ್ಕೊಳ್ಳಿ, ಆರಾಮಾಗಿ ತಗೊಂಡು ಹೋಗ್ತಾನೆ. ಇನ್ನೊಬ್ಬ ಬಂದ, ಸೊ 100 kg ಮೂಟೆ ಇಡ್ತೇವೆ ಅಂತ ಇಟ್ಕೊಳ್ಳಿ, ಭಾರಿ ಕಷ್ಟದಲ್ಲಿ ತಗೊಂಡು ಹೋಗ್ತಾನೆ. ಇನ್ನೊಬ್ಬ ಬಂದ, 200 kg ಅಂತ ಇಟ್ಕೊಳ್ಳಿ, ಅವರ ತಲೆಗೆ ಇಟ್ಟರೆ ಏನಾಗ್ತದೆ? ಅವನು ಅಲ್ಲಿ ಕುಸಿದು ಬೀಳ್ತಾನೆ. ಸೊ ಈ ತರ ಆಯ್ತು. ಪ್ರಸೋಡುಂ 200 kg ಮೂಟೆಯನ್ನ ಹೊತ್ತುಕೊಳ್ಳಿಕ್ಕೆ ಅವನಿಂದ ಎಲ್ಲಿ ಸಾಧ್ಯ ಆಗ್ತದೆ? ಪ್ರಸೋಡುಂ ಈಶಂ ಸಾಮರ್ಥ್ಯ ಎಲ್ಲಿದೆ? ಕುತ ಏವ ಎಲ್ಲಿದೆ? ತದ್ಭವೇತ್ ತದ್ ಆ ಬಿಲ್ಲಿಗೆ ಎಲ್ಲಿಂದ? ಕುತ ಏವ ಭವೇತ್ ಎಲ್ಲಿಂದ ಬರ್ಬೇಕಷ್ಟು ಸಾಮರ್ಥ್ಯ ಅಂತ ಹೇಳಿದ್ರೆ ಭಗವಂತ ಲೀಲಾಜಾಲವಾಗಿ ಆ ಹಗ್ಗವನ್ನು ಎಳೆದದ್ದು ಶಿವಧನುಸು ತುಂಡಾಗಿ ಬಿಡ್ತು. ಅಭಜ್ಯತ ಮುರಿದು ಹೋಯ್ತು. ಅಸಹ್ಯಂ ಸಹಿಸಲಾಗದ. ಅಮುಷ್ಯ ತದ್ಬಲಂ ಅವರ ಭಗವಂತನ ಆ ಅಪರಿಮಿತ ಆ ಬಲ. ಪ್ರಸೋಡುಂ ಸಹಿಸಿಕೊಳ್ಳಿಕ್ಕೆ. ಕುತ ಏವ ಈಶಂ ಭವೇತ್ ತತ್ ಅಂದ್ರೆ ಆ ಬಿಲ್ಲಿಗೆ ಕುತ ಏವ ಎಲ್ಲಿಂದ? ಈಶಂ ಭವೇತ್. ಈಶಂ ಅಂದ್ರೆ ಸಾಮರ್ಥ್ಯ. ಪ್ರಸೋಡುಂ ಈಶಂ ಅಂದ್ರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಮರ್ಥ್ಯ. ಕುತ ಏವ ಭವೇತ್ ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಆ ಎಳೆದ ಹೊಡೆತಕ್ಕೆ ಆ ಧನುಸ್ಸು ತುಂಡಾಗಿ ಬಿಡ್ತು, 2 ತುಂಡಾಗಿ ಹೋಯ್ತು ಅಂತ ಹೇಳ್ತಾರೆ. ಇಚ್ಛಾ ಮಾತ್ರದಿಂದಲೇ ಎಲ್ಲ ಕಾರ್ಯಗಳನ್ನು ನೆರವೇರಿಸಬಲ್ಲ ಅಮಿತ ಶಕ್ತಿಯುಳ್ಳ, ಇಚ್ಛಾ ಮಾತ್ರದಿಂದಲೇ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಬಲ್ಲ ಅನಂತ ರಾಧಸ, ಅಪರಿಮಿತ ಶಕ್ತಿಯುಳ್ಳ ನಿಸ್ಸೀಮ ಬಲೇನ, ಸರ್ವೋತ್ತಮನಾದ ಪರೇಣ ಭಗವಂತನಿಂದ, ಪರೇಣ ಲೀಲಯ ಅಂದ್ರೆ ಅನಾಯಾಸವಾಗಿ ಅದನ್ನು ಏನು ಮಾಡಿದಾನೆ? ಎಲ್ಲಾ ಕೆಲಸವನ್ನು ಇಚ್ಛಾ ಮಾತಿಂದ ಮಾಡುವಂತ ಅಪರಿಮಿತ ಶಕ್ತಿಯುಳ್ಳ ಆ ಶ್ರೀರಾಮನು ಬಿಲ್ಲನ್ನು ಅನಾಯಾಸವಾಗಿ ಲೀಲಯ ಹೆದೆ ಏರಿಸುವಾಗ, ವಿಕೃಷ್ಯಮಾಣಂ ಹೆದೆ ಏರಿಸುವಾಗ ಆ ಹಗ್ಗವನ್ನು ಇನ್ನೊಂದು ತುದಿಗೆ ಕಟ್ಟಬೇಕಲ್ವಾ, ಹೆದೆ ಏರಿಸುವಾಗ ಅದು ಮುರ್ದೆ ಹೋಯಿತು. ಯಾರಿಂದಲೂ ಸಹಿಸಲು ಅಸಾಧ್ಯವಾದ ಭಗವಂತನ ಬಲವನ್ನ ಅದು ಹೇಗೆ ತಾನೇ ಸಹಿಸಬಲ್ಲದು? ಆ ಪಾಪ ಬಡಪಾಯಿ ಅಂತ ಹೇಳ್ಬೇಕು. ಆ ಬಡಪಾಯಿ ಬಿಲ್ಲು ಎಲ್ಲಿಂದ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆಮೇಲೆ ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಂಕಲ್ಪ ಮಾತ್ರದಿಂದಲೇ ಅನಂತ ಕಾರ್ಯಗಳನ್ನು ಸಾಧಿಸುವ ಅಂತ ಹೇಳಿದ್ರೆ ಯಾವುದದು? ಅನಂತ ರಾಧಸ. ಎಣೆ ಇರದ ಎಂತ ಹೇಳಿದ್ರೆ ಏನು? ಎಣೆ ಇರದ ಅಂತ ಹೇಳುವುದಕ್ಕೆ ನಿಸ್ಸೀಮ ಬಲೇನ, ಎಣೆ ಇರದ ಬಲಶಾಲಿ, ಸರ್ವೋತ್ತಮ ಅಂತ ಹೇಳಿದ್ರೆ ಪರೇಣ ಆ ಶ್ರೀರಾಮನು ಲೀಲೆಯಿಂದ, ಲೀಲಯಾ ವಿಕೃಷ್ಯಮಾಣಂ, ವಿಕೃಷ್ಯಮಾಣಂ ಅಂದ್ರೆ ಆ ಹಗ್ಗವನ್ನು ಎಳೆಯುತ್ತಲೇ, ಅಂದ್ರೆ ಎಳೆಯುವುದು ಅಂತ ಹೇಳಿದ್ರೆ ಹಗ್ಗವನ್ನ ಈ ತುದಿಯಿಂದ ಆ ತುದಿ ಕಟ್ಟುವಾಗ ಎಳೆಯುತ್ತಲೇ ಆ ಧನುಸ್ಸು ಮುರಿದೇ ಹೋಯಿತು. ಅಭಜ್ಯತ ಯಾರಿಂದಲೂ ಸಹಿಸಲಾಗದ ಅಂತ ಹೇಳಿದ್ರೆ ಪ್ರಸೋಢುಂ ಈಶಂ ಕುತ ಏವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರಿಂದಲೂ ಸಹಿಸಲಾಗದ ಆ ಬಲವನ್ನು ಸಹಿಸಿಕೊಳ್ಳಲು ಪ್ರಸೋಢುಂ ಈಶಂ ಸಾಮರ್ಥ್ಯ ಎಲ್ಲಿಂದ ಬರಬೇಕು? ಕುತ ಏವ ಭವೇತ್. ಆದ್ರಿಂದ ಏನಾಯ್ತು? ಈಶನ ಧನುಸ್ಸು ಪರಮೇಶನಾದ ಶ್ರೀರಾಮನ ಬಲವನ್ನು ತಡೆಯಲು ಅಸಮರ್ಥವಾಯಿತು ಎಂಬುವಂತಹ ಇದು ಗಮನಾರ್ಹ ಸಂಗತಿ ಇಲ್ಲಿದೆ ಅಂತ ಹೇಳ್ತಾರೆ.
ನರಸಿಂಹ ಪುರಾಣದಲ್ಲಿ ಏನ್ ಹೇಳ್ತಾರೆ, ಆಕೃಷ್ಯಮಾಣಂತು ಬಲಾತ್ ತೇನ ಭಗ್ನಂ ಮಹದ್ದನುಹು. ಆಕೃಷ್ಯಮಾಣಂ ಎಳೆದಿದ್ದಾರೆ ಶ್ರೀರಾಮಚಂದ್ರ ಯಾವುದನ್ನು, ಬಲಾತ್ ಅಂತ ಹೇಳಿದ್ರೆ ಲೀಲಯ ಅಂತ ಹೇಳಿದ್ರೆ ಲೀಲೆಯಿಂದ, ಲೀಲಾಜಾಲವಾಗಿ ಆ ಹಗ್ಗವನ್ನು ಇನ್ನೊಂದು ಸೈಡಿಗೆ ಕಟ್ಟಲಿಕ್ಕೆ ಹೋಗಿದ್ದಾರೆ. ಸೊ ಕಟ್ಟುತ್ತಾ ಇರುವಾಗ ಏನಾಯ್ತು, ಅದು ಎಳೆದ ಹೊಡೆತಕ್ಕೆ ತೇನ ಭಗ್ನಂ ಅಂತ ಹೇಳಿದ್ರೆ ತುಂಡಾಗಿ ಬಿಡ್ತು. ಮಹದ್ದನು, ಮಹತ್ ಧನು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಧನುಸ್ಸು ಅಂತ ಹೇಳಿದ್ರೆ, ನೋಡಿದ್ರೆ ಅನಂತನ ಆದಿಶೇಷನ ದೇಹ ಇದ್ದಾಗೆ ಇದೆ, ಅಂಥದ್ದು ತುಂಡಾಗಿ ಹೋಯಿತು. ಸೀತಾಚ ಮಾಲಾಂ ಆದಾಯ ಶುಭಾಂ ರಾಮಸ್ಯ ಮೂರ್ಧನಿ. ಇದು ನಂತರದ ಕಥೆಗಳು. ನಂತರ ರಾಮ ಚಂಡೀಶ ಚಾಪಂ, ಆಮೇಲಿಂದ ಏನಿದೆ, ಸೊ ಓಕೆ, ಸೊ ಅಲ್ಲಿಗೆ ಇದರದ್ದು ಇದು ಮುಗೀತು. ಸೊ ನಿಮೇಶಾಂತರ ಮಾತ್ರೇಣ ತತ್ ಆನಮ್ಯ ಮಹಾಬಲಃ ಜಾಂ ಸಮಾರೋಪ್ಯ ಝಟಿತಿ ಪೂರಯಾಮಾಸ ವೀರ್ಯವಾನ್ ತೇನ ಆಪೂರಯಿತಾ ವೇಗಾತ್ ಮಧ್ಯೆ ಭಗ್ನಂ ದ್ವಿಧಾ ಧನುಃ ತಸ್ಯ ಶಬ್ದೋ ಭವತ್ ಭೀಮಃ ಪತಿತಸ್ಯ ಅಶನೇರ್ಯಥ. ಹೇಳ್ತಾರೆ ನಿಮಿಷಾಂತರ ಮಾತ್ರೇಣ, ಒಂದು ನಿಮಿಷದ ಒಳಗಡೆ ಅಂತ ಹೇಳಿದ್ರೆ ಅದನ್ನು ಜಸ್ಟ್ ನೋಡಿದ್ದಷ್ಟೇ, ನೋಡಿದ ಕೂಡಲೇ ಆ ಈಶ್ವರ ದೇವರು ಆ ಧನುಸಿನಲ್ಲಿ ನಮಸ್ಕಾರ ಮಾಡಿದ್ದಾರೆ ಭಗವಂತನಿಗೆ. ಮಹಾಬಲ, ಈಶ್ವರ ದೇವರು ಹೇಳಿದ್ದಾರೆ, ಅಯ್ಯೋ ನಿಮಗಿದು ಯಾವ ಲೆಕ್ಕ, ನೀವು ಮಹಾಬಲ. ಜಾಮ್ ಸಮಾರೋಪ್ಯ, ಆ ಕೂಡ್ಲೆ ಏನಂತ ಹೇಳಿದ್ರೆ ಒಂದು ನಿಮಿಷದೊಳಗೆ ಜಾಮ್ ಅಂತ ಹೇಳಿದ್ರೆ ಹಗ್ಗ, ಸಮಾರೋಪ್ಯ ಹಗ್ಗವನ್ನು ಈ ಕಡೆ ಆ ಕಡೆ ಕಟ್ಟಲಿಕ್ಕೆ ಝಟಿತಿ ಪೂರಯಾಮಾಸ ಅಂತ ಹೇಳಿದ್ರೆ ತೆಗೆದು ಇದನ್ನು ಕಟ್ಟದೆ ಅಂತ ಹೋಗಿದ್ದಾರೆ. ವೀರ್ಯವಾನ್ ಅಂತ ಅಪರಿಮಿತ ಶಕ್ತಿಯುಳ್ಳ ಭಗವಂತ ತೇನ ಅಪೂರಯತ ಕಟ್ಟಿದ್ರು ವೇಗಾನ್ ಮಧ್ಯೆ, ಆ ಕಟ್ಟುವ ಹೊಡೆತಕ್ಕೆ ವೇಗಕ್ಕೆ ಭಗ್ನಂ ದ್ವಿಧಾಧನು, ಆ ಶಿವಧನುಸು ಭಗ್ನವಾಗಿ ದ್ವಿಧ ಎರಡು ತುಂಡಾಯ್ತು. ದ್ವಿಧ ತಸ್ಯ ಶಬ್ದೋ ಭವತ್ ಅಂದ್ರೆ ಆ ಶಿವಧನುಸ್ಸು ಮುರಿದಾಗ ಎಂತ ಶಬ್ದ ಆಯಿತು ಅಂತ ಹೇಳಿದ್ರೆ ಭೀಮಃ. ಭೀಮಃ ಅಂತ ಹೇಳಿದ್ರೆ ಮಹಾಭಯಂಕರವಾದ ಶಬ್ದ ಅಂತ ಹೆಸರು. ಭೀಮ ಅಂದ್ರೆ ಮಹಾಭಯಂಕರ ಅಂತ. ಭೀಮಃ ಪತಿತಸ್ಯಾಶನೇರ್ಯತ ಅಂದ್ರೆ ಏನೋ ಒಂದು ದೊಡ್ಡದು ಅಂತ ಹೇಳಿದ್ರೆ ಭೀಮಸೇನ ದೇವರೇ ಒಂದು ವೇಳೆ ಬಿದ್ದರೆ ಯಾವ ರೀತಿ ಶಬ್ದ ಆಗ್ಬಹುದು ಅಂತ ಹೇಳಿದ್ರೆ, ಹಿಮಾಲಯ ಪರ್ವತದಾಗೆ ಏನೋ ಒಂದು ಬಿದ್ದರೆ ಎಂತ ಶಬ್ದ ಆಗ್ಬಹುದು, ಅಂತಹ ಮಹಾಭಯಂಕರವಾದ ಶಬ್ದ ಆಯಿತು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅಂತ ಹೇಳಿದ್ರೆ ಈ 25ನೇ ಶ್ಲೋಕ ಮುಗಿಯಿತು. 26ನೇ ಶ್ಲೋಕವೇನಾರೆ ಸ ಮಧ್ಯತಸ್ತತ್ ಪ್ರವಿಭಜ್ಯ ಲೀಲಯ ಯಥೇಕ್ಷುದಂಡಂ ಶತಮನ್ಯು ಕುಂಜರಃ ವಿಲೋಕಯನ್ ವಕ್ತ್ರ ಮೃಷೇರವಸ್ಥಿತಃ ಸ ಲಕ್ಷ್ಮಣ ಪೂರ್ಣ ತನುರ್ಯಥಾ ಶಶಿ. 26ನೇ ಶ್ಲೋಕ. ಯಾವ ರೀತಿ ದೇವೇಂದ್ರನ ಅತಿ ಬಲಶಾಲಿಯಾದ ಐರಾವತ ಆನೆಯು ಕಬ್ಬಿನ ಕೋಲನ್ನು ಕ್ರೀಡೆಯಂತೆ ಆಟವಾಡುತ್ತಾ ಮುರಿಯುತ್ತದೆಯೋ, ಅದೇ ರೀತಿ ಶ್ರೀರಾಮನು ಆ ಧನುಸ್ಸನ್ನು ಕ್ರೀಡೆಯಿಂದ ಅಂದರೆ ಆಟವಾಡುತ್ತಾ ಅದರ ಮಧ್ಯಭಾಗದಿಂದಲೇ ಮುರಿದನಂತೆ. ಹಾಗೂ ವಿಶ್ವಾಮಿತ್ರನ ಮುಖವನ್ನು ನೋಡುತ್ತಾ ಷೋಡಶ ಕಲಾ ಪರಿಪೂರ್ಣವಾದ ಶರೀರವುಳ್ಳ ಚಂದ್ರನಂತೆ ಲಕ್ಷ್ಮಣನಿಂದ ಕೂಡಿದನಾಗಿ ನಿಂತು ಬಿಟ್ಟನಂತೆ. ಸಮಧ್ಯತಸ್ತತ್ ಪ್ರವಿಭಜ್ಯ ಲೀಲಯ ಯಥೇಕ್ಷುದಂಡಂ ಶತಮನ್ಯು ಕುಂಜರಃ ವಿಲೋಕಯನ್ ವಕ್ತ್ರಂ ಋಷೇರವಸ್ಥಿತಃ ಸ ಲಕ್ಷ್ಮಣಃ ಪೂರ್ಣತನುರ್ಯಥಾ ಶಶಿ. ಸ ಮಧ್ಯತಃ ತತ್, ಮಧ್ಯತಃ ತತ್ ಅದು ವಿಸರ್ಗ ತೆಗೆದರೆ ಸ ಬಂದ್ಬಿಡ್ತದೆ, ಮಧ್ಯತಸ್ತತ್ ಆಗ್ತದೆ. ಸೊ ವಿಸರ್ಗ ಹಾಕಿದ್ರೆ ಸ ಮಧ್ಯತಃ ಅಂತ ಹೇಳಿದ್ರೆ ಮಧ್ಯದಲ್ಲಿ, ತತ್ ಆ ಶಿವಧನುಸ್ಸು ಪ್ರವಿಭಜ್ಯ ಎರಡು ವಿಭಾಜನೆ ಆಯಿತು. ಲೀಲಯ ಅಂತ ಹೇಳಿದ್ರೆ ಭಗವಂತ ಮುರಿದದ್ದ ಇಲ್ಲ, ಭಗವಂತ ಲೀಲೆಯಿಂದ ಈ ತುದಿಯಿಂದ ಆ ತುದಿಗೆ ಹಗ್ಗನ್ನು ಅದನ್ನು ಎಳೆದು ಕಟ್ಟಲಿಕ್ಕೆ ಎಳೆದಿದ್ದಾರೆ. ಎಳೆದು ಕೂಡ್ಲೆ ಅಂತ ಹೇಳಿದ್ರೆ ಯಥಾ ಇಕ್ಷುದಂಡಂ ಶತಮನ್ಯು ಕುಂಜರಃ. ಶತಮನ್ಯು ಅಂತ ಹೇಳಿದ್ರೆ 1000 ಕಣ್ಣಿರುವಂತಹ ಶತಮನ್ಯು ಅಂತ ಹೇಳಿದ್ರೆ ದೇವೇಂದ್ರ. ಶತಮನ್ಯು ಕುಂಜರಃ, ಕುಂಜರಃ ಅಂತ ಹೇಳಿದ್ರೆ ದೇವೇಂದ್ರನ ಆನೆ. ಈ ದೇವೇಂದ್ರನ ಆನೆಗೆ ಒಂದು ಹೆಸರು ಉಂಟು. ಏನು ಹೆಸರು ಅದು? ಐರಾವತ ಅಂತ. ಈ ಐರಾವತ ಅಂತ ಹೇಳಿದ್ರೆ ಇರುವಂತಹ ಎಲ್ಲಾ ಆನೆಗಳಲ್ಲಿ
ಅತ್ಯಂತ ಶ್ರೇಷ್ಠವಾದ ಆನೆಯೇ ಐರಾವತ. ಶತಮನ್ಯು ಕುಂಜರಹ ಅಂತ ಹೇಳಿದ್ರೆ ಈ ದೇವೇಂದ್ರನ ಆನೆ ಐರಾವತ ಅಂತ ಹೇಳಿದ್ರೆ ಸಾಮಾನ್ಯದ ಆನೆಗೆ ಎಷ್ಟು ಒಂದು ಶಕ್ತಿ ಉಂಟು ಅಂತ ನಮಗೆ ಗೊತ್ತಿದೆ. ಇನ್ನು ದೇವೇಂದ್ರ ಆನೆಗೆ ಎಷ್ಟು ಶಕ್ತಿ ಇರ್ಬೋದು ಅಂತ ಶಕ್ತಿಯುಳ್ಳ ಆನೆ ಎಲ್ಲಿಗೆ ಹೋಗಿದೆ? ಕಬ್ಬಿನ ಹಿತ್ಲಿಗೆ ಹೋಗಿದೆ. ಕಬ್ಬಿನ ಹಿತ್ಲಿಗೆ ಹೋಗಿಬಿಟ್ಟು ಯಥಾ ಇಕ್ಷುದಂಡಂ ಒಂದು ಕಬ್ಬನ್ನ ತೆಗೆದು ಸೊಂಡಿಲಲ್ಲಿ ತೆಗೆದು ಆರಾಮವಾಗಿ ಮುರಿಯುವುದಿಲ್ವಾ? ಅದಕ್ಕೇನಾದ್ರೂ ಶಕ್ತಿ ಬೇಕಾ? ಏನು ಬೇಡ. ಅಂತ ಅಪಾರ ಶಕ್ತಿ ಇರುವಂತಹ ಆ ಐರಾವತ ಆ ಕಬ್ಬಿನ ಹಿತ್ಲಿಕ್ಕೆ ಹೊಕ್ಕಿಬಿಟ್ಟು ಒಂದು ಕಬ್ಬನ್ನ ಇಡೀ ಬೇರೆ ಸಮೇತ ತೆಗೆದು ಅದನ್ನ ಹೀಗೆ ಮಾಡಿಬಿಟ್ರೆ ಅದು ತುಂಡಾಗಿ ಬಿಡ್ತದೆ. ಯಾವ ರೀತಿ ಅಂತ ಐರಾವತ ಇಕ್ಷುದಂಡವನ್ನ ಕಬ್ಬನ್ನ 2 ತುಂಡು ಮಾಡಿತೋ ಆ ರೀತಿಯಲ್ಲಿ ಭಗವಂತ ಆ ಧನುಸ್ಸನ್ನ ಮಧ್ಯದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಹೆದೆ ಏರಿಸುವ ಆ ವೇಗದಲ್ಲಿ ಅದು 2 ತುಂಡಾಯಿತು. ಪ್ರವಿಭಜ್ಯ ವಿಲೋಕಯನ್ ವಕ್ತ್ರಂ ಋಷೇಹೆ ಅವಸ್ಥಿತ. ವಿಲೋಕಯನ್ ಅಂತ ಹೇಳಿದ್ರೆ ಕೆಲಸ ಆಯ್ತಲ್ಲ. ಕೆಲಸ ಆದ ಕೂಡಲೇ ಜನಕ ಮಹಾರಾಜನ ಮುಖವನ್ನು ನೋಡುವಂತದ್ದು, ಆಮೇಲೆ ಇನ್ನೊಂದ್ಸಲ ವಿಶ್ವಾಮಿತ್ರರ ಮುಖ ನೋಡುದು ಅಷ್ಟೇ. ವಿಲೋಕಯನ್ ನೋಡಿದರು. ಯಾರ್ದು? ವಕ್ತ್ರಂ ಋಷೇಹೆ ಅವಸ್ಥಿತ. ಸೊ ಋಷೇಹೆ ವಿಶ್ವಾಮಿತ್ರ ಋಷಿಗಳ ಮುಖವನ್ನು ನೋಡಿದ್ದಾರೆ. ಕರ್ಕೊಂಡು ಬಂದದವರು. ಏನು? ಒಂದು ಕೆಲಸ ಉಂಟಪ್ಪ ನಿನಗೆ ಅಂತ. ಎಂತ ಕೆಲಸ? ನಾನು ಹೇಳ್ತೇನೆ, ಬಾ ಹೋಗುವ. ಸೊ ಇಲ್ಲಿದ್ದೆಲ್ಲ ಆಯ್ತಲ್ಲ, ಅಲ್ಲಿಗೆ ಹೋಗುವ. ಸೊ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಏನು ಅವ್ರು ಹೇಳಿದ ಕೆಲಸ ತಥಾಸ್ತು ಅಂತ ಯಾವಾಗ ಹೇಳಿದ್ರು, ಈ ಶಿವಧನುಸ್ಸನ್ನು ಎತ್ತಿ ಹೆದೆ ಏರಿಸಬೇಕು, ಅದು ನನ್ನ ಒಂದು ಮನದ ಇಚ್ಛೆ, ಅಷ್ಟು ಮಾಡಿದರೆ ನಾನು ಮಗಳನ್ನು ಮದುವೆ ಮಾಡಿ ಕೊಡುವುದೇ ಅಂತ ಹೇಳ್ಕೊಂಡು ಹೇಳಿದಾಗ ವಿಶ್ವಾಮಿತ್ರ ಋಷಿಗಳು ಹೇಳಿದ್ರು, ಸರಿ ಆಗ್ಲಿ, ಏನ್ ತೊಂದರೆ ಇಲ್ಲ, ಮಾಡ್ತಾರೆ ನಮ್ಮ ಹುಡುಗ, ಏನ್ ತೊಂದರೆ ಇಲ್ಲ, ಎಲ್ಲ ಸಾಮರ್ಥ್ಯ ಇರುವಂತಹ ಹುಡುಗ, ಅವರನ್ನೇ ಕರ್ಕೊಂಡ್ ಬಂದಿದ್ದೇನೆ, ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಈ ಹುಡುಗ ಶ್ರೀರಾಮಚಂದ್ರ ವಿಲೋಕಯನ್ ನೋಡಿದ್ದಾರೆ ಮುಖ. ವಕ್ತ್ರಂ ಅಂದ್ರೆ ಮುಖ. ಯಾರ್ದು? ಋಷೇಹೇ ವಿಶ್ವಾಮಿತ್ರ ಋಷಿಗಳ, ಅಂದ್ರೆ ಷಷ್ಠಿ ವಿಭಕ್ತಿ. ಋಷೇಹೇ ಅವಸ್ಥಿತ. ಆಮೇಲೆ ನೋಡಿಬಿಟ್ಟು ಇನ್ನು ನೆಕ್ಸ್ಟ್ ಏನು ವಿಶ್ವಾಮಿತ್ರರೇ, ಇನ್ನು ಏನು ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ಕೊಂಡು, ಸೊ ಅವಸ್ಥಿತ ಅಂತ ಹೇಳ್ಕೊಂಡು ಪಕ್ಕದಲ್ಲಿ ಹೋಗಿ ನಿಂತು ಬಿಟ್ರು. ಇನ್ನು ನೀವು ಏನ್ ಹೇಳ್ತೀರೋ ಅದನ್ನು ಮಾಡುದು ಅಂತ. ಸ ಲಕ್ಷ್ಮಣ, ಅವರೊಟ್ಟಿಗೆ ಯಾರಿದ್ದಾರೆ? ಲಕ್ಷ್ಮಣ ಇದ್ದಾನೆ. ಸೊ ಲಕ್ಷ್ಮಣ ಆ ಕಡೆ, ಈ ಕಡೆ ವಿಶ್ವಾಮಿತ್ರರು, ಮಧ್ಯದಲ್ಲಿ ಶ್ರೀರಾಮಚಂದ್ರ ನಿಂತಿದ್ದಾರೆ. ಪೂರ್ಣತನು ಯಥಾಶಶಿ ಅಂತ ಹೇಳಿದ್ರೆ ಆ ಕಳಂಕರಹಿತ ಚಂದ್ರನ ಶರದೃತುವಿನ ಪುಣ್ಣಿಮೆಯ ಚಂದ್ರನ ಪ್ರಕಾಶ ಹೇಗಿರ್ತದೋ ಆ ರೀತಿ ಪ್ರಕಾಶ ಇರುವಂತ ಯಥಾಶಶಿ, ಆ ರೀತಿಯ ಆ ಭಗವಂತ ಪೂರ್ಣತನು ಅಂತ ಹೇಳಿದ್ರೆ ಆ ಒಂದು ಆ ಮನೋಹರವಾದ ಆಕೃತಿ ಅಂತ ಹೇಳಿದ್ರೆ ಸೀತಾದೇವಿ ಅಲ್ಲದೆ ಯಾರು ನೋಡಿದ್ರೂ ಕೂಡ ಆ ವಿದೇಹ ದೇಶದ ಎಲ್ಲಾ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಕೂಡ ನೋಡಿ ನೋಡಿ ಯಾವ ರೀತಿ ದುಂಬಿಯು ಜೇನಿನಿಂದ ಮಕರಂದವನ್ನು ಹೀರ್ತದೋ ಆ ರೀತಿ ಆ ಭಗವಂತನ ಆ ಚಂದವನ್ನ ಸೊಬಗನ್ನ ಸವಿದರು ಅಂತ ಹೇಳುವಂತದ್ದು. ಆ ರೀತಿಯಲ್ಲಿ ಪೂರ್ಣತನು ಅಂತ ಆಕರ್ಷಕವಾದ ಪೂರ್ಣ ತೇಜಸ್ಸಿರುವಂತಹ ಆ ಭಗವಂತನು ಅಲ್ಲಿ ಕಾಣಿಸಿಕೊಂಡರು. ಆ ಶಿವಧನುಸ್ಸನ್ನು ಮುರಿದು ವಿಶ್ವಾಮಿತ್ರರ ಪಕ್ಕಕ್ಕೆ ಬಂದು ಇನ್ನು ನೆಕ್ಸ್ಟ್ ಏನು, ನೀವು ಏನ್ ಹೇಳ್ತೀರೋ ಅದನ್ನು ಮಾಡುದು ಅಂತ. ಸೊ ಆ ರೀತಿಯಲ್ಲಿ ಬಂದು ನಿಂತುಕೊಂಡ್ರು ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.